ಒಂದು ಮುದ್ದಾದ ಬಿಳಿ ಕಂದು ಬಣ್ಣದ ನಾಯಿ ಮರಿ ಅಡುಗೆ ಮನೆಯೊಳಗೆ ನಿಂತು ತನ್ನ ಯಜಮಾನನ ಫೋಟೋ ಕಡೆ ನೋಡುತ್ತಾ ನಗುಮುಖದಿಂದ ಚಿಕನ್ ಬಿರಿಯಾನಿ ಮಾಡುತ್ತಿರುತ್ತದೆ. ನಾಯಿ ಮರಿ ಚಿಕ್ಕ ಪಾತ್ರೆಯಲ್ಲಿ ಅಕ್ಕಿ ಮತ್ತು ಮಸಾಲೆಗಳನ್ನು ಮಿಶ್ರಣ ಮಾಡುತ್ತಾ ತನ್ನ ಚಿಕ್ಕ ಕಾಲುಗಳಿಂದ ಹೋರಾಟ ಮಾಡುವ ದೃಶ್ಯ ಕ್ಯೂಟ್ ಆಗಿದೆ. ಬಿರಿಯಾನಿ ಮಾಡುವಾಗ ಕೈಯಿಂದ ಜಾರಿ ನೆಲಕ್ಕೆ ಬಿದ್ದು ಬಿಸಿ ಬಿರಿಯಾನಿ ನೆಲಕ್ಕೆ ಬಿದ್ದು ಚೆಲ್ಲಿ ಹೋಗುತ್ತದೆ. ಇದರಿಂದ ನಾಯಿ ತುಂಬಾ ಬೇಜಾರಾಗುತ್ತದೆ. ನೆಲದ ಮೇಲೆ ಚೆಲ್ಲಿದ ಬಿರಿಯಾನಿ ಅದರ ಮುಂದೆ ನಿಂತು ನಾಯಿ ಮರಿ ಬೆಚ್ಚಿ ಬಿದ್ದು ಕಣ್ಣು ತುಂಬಿಕೊಂಡು ಮುಂದೆ ಏನು ಮಾಡಬೇಕು ಎಂದು ಗೊತ್ತಾಗದೆ ಯೋಚನೆ ಮಾಡುತ್ತಿರುತ್ತದೆ. ನಾಯಿ ಮರಿ ತನ್ನ ಕಿವಿಗಳನ್ನು ಕೆಳಗೆ ಇಳಿಸಿ ತಪ್ಪು ಮಾಡಿದ ಭಾವದಲ್ಲಿ ನಡುಗುತ್ತಾ ಕುಳಿತುಕೊಂಡು ಎಮೋಷನಲ್ ಆಗಿತ್ತು. ಹೊರಗಡೆ ಸೂರ್ಯಾಸ್ತದ ಬೆಳಕು. ಯಜಮಾನ ಕೆಲಸ ಮುಗಿಸಿ ಮನೆಗೆ ವಾಪಸ್ ಬರುತ್ತಿರುತ್ತಾನೆ. ಯಜಮಾನ ಮನೆ ಬಾಗಿಲು ತೆಗೆಯುವ ಕ್ಷಣ ಒಳಗಡೆ ಮೌನ ಮತ್ತು ಅಡುಗೆ ಮನೆಯ ಅಸ್ತವ್ಯಸ್ತ ದೃಶ್ಯ ಕಂಡು ಸಿಟ್ಟಾಗುತ್ತೇನೆ. ನೆಲದ ಮೇಲೆ ಬಿದ್ದ ಬಿರಿಯಾನಿ ನೋಡಿದ ಯಜಮಾನನ ಮುಖದಲ್ಲಿ ಕೋಪ ಮತ್ತು ನಿರಾಶೆಯಾಗುತ್ತದೆ. ದೂರದಲ್ಲಿ ನಿಂತಿರುವ ನಾಯಿ ಮರಿ ಭಯದಿಂದ ಯಜಮಾನನತ್ತ ನೋಡುತ್ತಿರುತ್ತದೆ. ಯಜಮಾನ ಕೋಪದಿಂದ ನಾಯಿ ಮರಿಯನ್ನು ಮನೆಯಿಂದ ಹೊರಗಡೆ ತಳ್ಳುತ್ತಾನೆ. ಮಳೆ ಆರಂಭವಾಗುತ್ತದೆ. ಮನೆಯಿಂದ ಹೊರಗಡೆ ನಿಂತ ನಾಯಿ ಮರಿ ಒದ್ದೆಯಾದ ದೇಹ ಮತ್ತು ಕಣ್ಣೀರು ತುಂಬಿದ ಕಣ್ಣುಗಳು. ಬಾಗಿಲು ಮುಚ್ಚುವ ಕ್ಷಣ ಒಳಗಡೆ ಬೆಳಕು, ಹೊರಗಡೆ ಕತ್ತಲೆ. ಮಳೆಯಲ್ಲೇ ಕುಳಿತಿರುವ ನಾಯಿ ಮರಿ ಯಜಮಾನನ ನೆನಪಿನಲ್ಲಿ ಕಂಪಿಸುತ್ತಾ ಕಾಯುತ್ತಾರೆ. ಯಜಮಾನ ಒಳಗಡೆ ಕುಳಿತರೂ ಮನಸ್ಸಿನಲ್ಲಿ ಅಶಾಂತಿ. ನೆಲದ ಮೇಲೆ ಚೆಲ್ಲಿದ ಬಿರಿಯಾನಿಯನ್ನು ನೆನಪು. ಯಜಮಾನನಿಗೆ ನೆನಪಾಗುವ ನಾಯಿ ಮರಿಯ ನಿಷ್ಠೆ ಮತ್ತು ಪ್ರೀತಿ. ಯಜಮಾನ ನಿಧಾನವಾಗಿ ಬಾಗಿಲು ತೆರೆದು ಹೊರಗೆ ನೋಡುತ್ತಾನೆ. ಮಳೆಯಲ್ಲೇ ಕುಳಿತಿರುವ ನಾಯಿ ಮರಿ ಯಜಮಾನನನ್ನು ನೋಡಿ ಬಾಲ ಆಡಿಸುತ್ತಾ ಎದ್ದು ಬರುತ್ತದೆ. ಯಜಮಾನ ನಾಯಿ ಮರಿಯನ್ನು ಎತ್ತಿಕೊಂಡು ಅಪ್ಪಿಕೊಳ್ಳುತ್ತಾನೆ. ಒಳಗಡೆ ಬೆಚ್ಚಗಿನ ಟವೆಲ್ನಲ್ಲಿ ನಾಯಿ ಮರಿ ಯಜಮಾನ ಪ್ರೀತಿಯಿಂದ ತಲೆ ತೂಗುತ್ತಾನೆ. ಯಜಮಾನ ಮತ್ತು ನಾಯಿ ಮರಿ ಒಟ್ಟಿಗೆ ಕುಳಿತು ತಿನ್ನುವ ಕ್ಷಣ ತುಂಬಾ ಚೆನ್ನಾಗಿದೆ. Горят воспоминания о тебе. У камина в 6 утра разбитая душа. И все твои обещания пустота. В камине в 6